ಕ್ಯಾಸ್ಟ್ ಸೇಮ್. ನಾನು ರಾಂಗ್ ಹೇಳಿದ್ನ ರೈಟ್ ಹೇಳಿದ್ನ ಗೊತ್ತಿಲ್ಲ. ತುಂಬಾ ಉದ್ದ ಇದೆ. ಮಾಡ್ಬೇಡ. ನಮಸ್ಕಾರ, ನಮ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಾವೇ ಕಂಡ ಕನಸು ನಮ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ನಾವು ಎಂಟ್ರಿ ಆಗ್ಬೇಕಾದ್ರೆ ಹೊಸ ಹೊಸ ವಿಷಯ, ಹೊಸ ಹೊಸ ಕಾನ್ಸೆಪ್ಟ್ ಜೊತೆ ಎಂಟ್ರಿ ಆಗ್ತಾ ಇದೀವಿ. ಸೊ ಇವತ್ತಿನ ಹೊಸ ವಿಷಯ, ಹೊಸ ಕಾನ್ಸೆಪ್ಟ್ ಏನಂತ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ. ನಮ್ ಮೇಡಮ್ ನವರು ಹೇಳ್ತಾರೆ, ನಾವು ಕೇಳಿಸ್ಕೊಂಬೋಣ. ಹೊಸ ವಿಷಯ, ಹೊಸ ಕಾನ್ಸೆಪ್ಟ್ ಏನಿದೆ ಇವತ್ತು? ಕಾನ್ಸೆಪ್ಟ್ ಬಂದು ಕ್ವಶನ್ ಅಂಡ್ ಆನ್ಸರ್. ಯಾರು ಮಾಡಿರೋದು ಕ್ವಶನ್? ಅಲ್ಲ, ಇದನ್ನೇನಂತಂದ್ರೆ ನಮ್ ಲವ್ ಸ್ಟೋರಿ ಬಗ್ಗೆ ಸಮ್ ಕ್ವಶನ್ಸ್ ಕೇಳಿ ಅಂತ ಸ್ಟೋರಿ ಹಾಕಿದ್ದೆ. ಆ ರಿಲೇಟೆಡ್ ತುಂಬಾ ಕ್ವಶನ್ಸ್ ಬಂದವೆ. ಅದ್ರಲ್ಲಿ ಸಪರೇಟ್ ಮಾಡಿ ಎಲ್ಲ ಸೇಮ್ ಕ್ವಶನ್ಸ್ ತುಂಬಾ ಬಂದವೆ. ಅದ್ರಲ್ಲಿ ಸ್ವಲ್ಪ ಚಾಯ್ಸ್ ಮಾಡಿ ಒಂದಷ್ಟು ಕ್ವಶನ್ಸ್ ನ ಆನ್ಸರ್ ಹೇಳೋಣ ಅಂತ ಹೇಳಿ ನಿಮ್ ಮುಂದೆ ಬಂದಿದ್ದೀವಿ. ಓಕೆ, ಒಂದೊಂದೇ ಕ್ವಶನ್ಸ್ ಏನೇನು ಅಂತ ಹೇಳ್ಬಿಟ್ರೆ ಉತ್ತರ ಹೇಳ್ಬಿಡೋಣ. ಪಟಾಪಟ್. ಕಬಾಬ್, ಆಮೇಲೆ ಒನ್ ಮೋರ್ ಅಂತ ಬೆಳ್ಳುಳ್ಳಿ ಕಬಾಬ್ ಮಾಡಕ್ ಬರುತ್ತಾ? ಬರಲ್ಲ. ಕಬಾಬೇ ಬರಲ್ಲ, ಬೆಳ್ಳುಳ್ಳಿ ಕಬಾಬ್ ಹೋದ್ರೆ ಯಾವ ತರ ಕ್ವಶನ್ಸ್? ಇದ್ರಲ್ಲಿ ತುಂಬಾ ಕ್ವಶನ್ಸ್ ಬಂದವೆ. ಅದೆಲ್ಲ ಸೇಮ್ ರಿಲೇಟೆಡ್ ಕ್ವಶನ್ಸ್ ಬಂದವೆ. ಅದ್ರಲ್ಲಿ ನಿಮ್ಗೆ ಯಾಕಂದ್ರೆ ರಿಲೇಟೆಡ್ ಕ್ವಶನ್ಸ್ ನೆಲ್ಲ ಒಂದೊಂದು ಚಾಯ್ಸ್ ಮಾಡಿ. ಇಲ್ಲಿ ಪರವಾಗಿಲ್ಲ, ಒಂದೊಂದೇ ಕ್ವಶನ್ ಸ್ಟಾರ್ಟ್ ಮಾಡಿ. ಈಗ ಅವ್ರ ಹೆಸರು ಹೇಳಿ ತಗೊಬೇಕಾ ಅಥವಾ ಹಂಗೆ ಜನರೆಲ್ಲ ತಗೋಣ? ತುಂಬಾ ಜನ ಹೆಸರುಗಳು ಬಂದಿದಾವೆ ಅಂತ ಅಷ್ಟೇ. ಅವ್ರೆಲ್ರಿಗೂ ನಾನು ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಹೌದು, ಯಾರ್ಯಾರು ಕ್ವಶನ್ಸ್ ಕೇಳೋರು ಎಲ್ಲರಿಗೂ ಥ್ಯಾಂಕ್ ಯು. ಯಾಕಂದ್ರೆ ನಾನು ಆಲ್ರೆಡಿ ಒಂದಷ್ಟು ಜನಕ್ಕೆ ರಿಪ್ಲೈ ಮಾಡಿದೀನಿ. ಎಲ್ಲಾರ್ಗು ರಿಪ್ಲೈ ಮಾಡಕ್ ಆಗಲ್ಲ ಅಂದ್ಬಿಟ್ಟು ಇವರು ಏನು ಅಂದ್ರೆ ಇವರು ರಿಪ್ಲೈ ಮಾಡಿದ್ದಾರೆ. ಯಾವ ರೀತಿ ಅಂತಂದ್ರೆ ಅವ್ರವ್ರ ಮನೆಗೆ ಹೋಗಿ ಸಪರೇಟ್ ಆಗಿ ಹೋಗಿ ವಿಶ್ ಮಾಡಿದ್ದಾರೆ. ಇಲ್ಲ, ಬಟ್ ನಾನು ತುಂಬಿದ ಸಭೆಯಲ್ಲಿ ಅವರೆಲ್ಲರ ಹೆಸರನ್ನ ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಹೌದಾ? ಎಲ್ಲಾರ ಹೆಸರು ತಗೊಂತೀವಿ ಈಗ. ಅಂದ್ರೆ ನಾನು ತುಂಬಿದ ಸಭೆಯಲ್ಲಿ ಎಲ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀನಿ. ಓಕೆ, ಅಲ್ಲಿ ಹಚ್ಕೊಡ್ತಾ ಅನ್ಸುತ್ತಿಲ್ಲ. ಒಳ್ಳೇದಾಯ್ತದೆ. ಒಳ್ಳೇದಾಯ್ತದೆ. ನನ್ ಕನ್ನಡದ ಬಗ್ಗೆ ಎಲ್ಲ ಮಾತಾಡಿದ್ರು. ಓಕೆ, ಫಸ್ಟ್ ಕ್ವಶನ್ಸ್ ಕೇಳೋಣ. ಯಾ, ಐ ಆಮ್ ರೆಡಿ ಟು ದಿ ಆನ್ಸರ್. ಫಸ್ಟ್ ಕ್ವಶನ್, ನಿಮ್ದು ಅಷ್ಟು ವರ್ಷ ಕನ್ನಡ ಬರುತ್ತೆ? ಬರಲ್ಲ ನಿಂಗೆ. ನಿಮ್ದು ಎಷ್ಟು ವರ್ಷದ ಲವ್ ಸ್ಟೋರಿ? ಖುಷಿ ಸಿಸ್. ನೋಡಲ್ಲಿ, ನೀನೇ ನನ್ನ ಹೆಸರು ಮಾಡ್ತಿದೀಯ. ನಾನ್ ಸೃಷ್ಟಿ ಮಾಡಿಸಿರೋ ಹೆಸರು ಇವತ್ತು ನಿಮಗೆ ಪಾಪ ಎಲ್ಲ ಸ್ನೇಹಿತರು ಕರೀತಿದ್ರೆ ಖುಷಿ ಪಡ್ಬೇಕು. ಕಾಲಕವರೆಗೂ ಅಷ್ಟೇ ಖುಷಿಯನ್ನ ಹೆಸರು ಯೂಸ್ ಮಾಡ್ತಾ ಇರೋದು. ಆಮೇಲೆ ಮದ್ವೆ ಆದ್ಮೇಲೆ ಧರ್ಮಪತ್ನಿಗೆ ಏನ್ ಬೆಲೆ ಕೊಡ್ಬೇಕು? ಓಕೆ, ಇದಕ್ಕೆ ಆನ್ಸರ್ ನಿಮ್ದು ಎಷ್ಟು ವರ್ಷದ ಲವ್ ಸ್ಟೋರಿ ಖುಷಿ ಸಿಸ್ ಅಂತ ಹೇಳ್ತಾ ಇರೋದು? ಸತತ 6 ವರ್ಷಗಳು. ಈಗ 6 ವರ್ಷಗಳ ಲವ್ ಸ್ಟೋರಿ ನಮ್ದು. ಇವಾಗ ಫ್ಯಾಮಿಲಿ ಸ್ಟೋರಿ ಆಗೋಗಿದೆ. ಈಗ ಅದು ಸ್ಟೋರಿ ಆಡ್ತಾರಾಗ ನೋಡ್ತಾ ಅದೇನೋ ಹೇಳ್ತಾರಲ್ಲ, ಗಾಡಿ ಗೊತ್ತಿಲ್ಲ ನನಗೆ. ಸೊ ಅಂದ್ರೆ 6 ವರ್ಷದ ಲವ್ ಸ್ಟೋರಿ ನಮ್ದು. ಉತ್ತರ ಇದು ಸಿಂಪಲ್, ಒನ್ ವರ್ಡ್ ಆನ್ಸರ್ ಹೇಳ್ಬೇಕು ಅಷ್ಟೇ. ಲಾಂಗ್ ವರ್ಡ್ ಆನ್ಸರ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. ನಿಮ್ಮಿಬ್ರ ಕ್ಯಾಸ್ಟ್ ಸೇಮ್? ಎಂತ ಪ್ರಶ್ನೆ ಇದು! ಅದ್ಭುತವಾದ ಪ್ರಶ್ನೆ. ಈಸಿ ಪ್ರಶ್ನೆ, ಹೇಳು ಪಟ್ ಪಟ್. ಇದು ನಿನಗೆ ಈಸಿ ಪ್ರಶ್ನೆ, ನನ್ನ ಅಂತರಾತ್ಮಕ್ಕೆ ತುಂಬಾ ಲಾಂಗ್ ಪ್ರಶ್ನೆ, ಅಂದ್ರೆ ವ್ಯಾಲ್ಯೂಬಲ್ ಪ್ರಶ್ನೆ. ಸೊ ನಾವಿಬ್ರ ಕ್ಯಾಸ್ಟ್ ಯಾವ್ದು ಅಂತ ಕೇಳಿದ್ದಾರೆ. ಸೊ ನಾನು ಅಂತರಾಳದಿಂದ ಹೇಳೋದಾದ್ರೆ ನಮ್ಮಿಬ್ರ ಕ್ಯಾಸ್ಟ್ ಒಂದೇ. ಅದು ಮನುಷ್ಯ ಜನ್ಮ, ಮನುಷ್ಯ ಜಾತಿ ನಮ್ದು. ಖಂಡಿತ ಮನುಷ್ಯ ಜಾತಿ. ಓಕೆ, ಮನುಷ್ಯ ಜಾತಿ. ಯಾಕಂದ್ರೆ ಪ್ರೀತಿಗೆ ಜಾತಿ ಇಲ್ಲ. ಸೊ ಹಂಗಾಗಿ ನಮ್ಮಿಬ್ರದ್ದು ಮನುಷ್ಯ ಜಾತಿ ಅಂತ ಮಾತ್ರ ಹೇಳಬಲ್ಲ. ಹಾಗೆ ಅದು ಅವರವರ ವೈಯಕ್ತಿಕವಾಗಿ ಬಿಟ್ಟದ್ದು. 2 ಕ್ವಶನ್ ಆಗಿದೆ. ಈಗ 3ನೇ ಕ್ವಶನ್ಗೆ ನಾವು ಕಾಲಿಡ್ತಾ ಇದ್ದೇವೆ. ಕಾಲಕಯ್ಯ, ಈ ಕ್ವಶನ್ ಅಲ್ಲ, ಇದು ಒಂದ್ ಕ್ವಶನ್ ಅಲ್ಲ, ಜಾಸ್ತಿ ಇದೆ. DM ಮಾಡ್ಲಾ ಅಂದ್ರೆ ಒಂದ್ ಕ್ವಶನ್ ಅಲ್ಲ, ಜಾಸ್ತಿ ಕ್ವಶನ್ ಇದೆ. DM ಮಾಡ್ಲಾ. DM ಅಂದ್ರೆ ಮೆಸೇಜ್ ಮಾಡ್ಲಾ. ಏನ್ ಒಳ್ಳೆ, ನಾವು ಏನ್ ಮಾಡೋದು? ನಾವು ನಾನು ರಾಂಗ್ ಹೇಳಿದ್ನ ರೈಟ್ ಹೇಳಿದ್ನ ಗೊತ್ತಿಲ್ಲ. ವಿದ್ಯಾಭ್ಯಾಸ ವಿದ್ಯೆ ನೈವೇದ್ಯ. ಆಯ್ತಾಯ್ತು. ಅಂದ್ರೆ ಆಯ್ತು, ಇವ್ರ ಕ್ವಶನ್ಸ್ಗೆ ಯಾರ್ಯಾರು ಆಲ್ವೇಸ್ ತನು ಅಂತ ಹೇಳಿ ಮೆಸೇಜ್ ಮಾಡಿರೋದು, ಖಂಡಿತವಾಗ್ಲೂ ಮೆಸೇಜ್ ಮಾಡಿ. ನಿಮ್ ಕ್ವಶನ್ಸ್ಗೆಲ್ಲ ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಅದೇ ನಿಮ್ಮ ಮನೆಗೆ ಬಂದು, ಅಂದ್ರೆ ನಿಮ್ಮ ಮನೆ ಅಂದ್ರೆ ನಿಮ್ಮ ಪರ್ಸನಲ್ ಚಾಟಿಗೆ ಬಂದು ಮಾಡ್ತಾರೆ. ಮಾಡಿ, ನಿಮ್ಮ ವೈಯಕ್ತಿಕವಾಗಿ ಏನಿಲ್ಲ ಕೇಳಿ. ಮೀನ್ಸ್ 4ನೇ ಪ್ರಶ್ನೆಗೆ ಕಾಲಿಡ್ತಾ ಇದ್ದೇವೆ. ನೀನ್ ಏನ್ ಒಳ್ಳೆ ಲವ್ ಸ್ಟೋರಿ ಯಾಕೆ ಡಿಲೀಟ್ ಮಾಡಿದ್ದೀರಾ ಯೂಟ್ಯೂಬ್ ನಲ್ಲಿ? ಅದಕ್ಕೆ ಕಾರಣ ತಿಳಿಸ್ಲೇಬೇಕು. ನೀನ್ ತಿಳಿಸ್ತೀಯ, ನಾನ್ ತಿಳಿಸ್ಲಾ? ನೀನ್ ಅಚ್ಚ ಕನ್ನಡ ಮಾತಾಡ ನೋಡಿ. ಇದು ನೋಟೇಟ್ ಮಾಡಿ, ದಯವಿಟ್ಟು ನೋಟೇಟ್ ಮಾಡಿ ಕನ್ನಡದ ಬಗ್ಗೆ. ಹೌದು, ಅಲ್ಲ, ನನ್ ಪ್ರೊನೌನ್ಸಿಯೇಷನ್ ರಾಂಗ್. ನೀನ್ ಎಲ್ಲದಕ್ಕೂ ನಾನ್ ಮಾತಾಡೋದಕ್ಕೆ ಹಿಡಿತೀಯ. ನಿಮ್ ಕನ್ನಡ ಪ್ರೊನೌನ್ಸಿಯೇಷನ್ ಅಂದ್ಬಿಟ್ರೆ ಅಂದ್ರೆ ಆದ್ರೆ ಅಂದ್ರೆ ಈಗ ಅವ್ರು ಕೇಳಿರುವಂತ ಪ್ರಶ್ನೆ, ಯೂಟ್ಯೂಬ್ ಅಲ್ಲಿ ನಿಮ್ಮ ಲವ್ ಸ್ಟೋರಿನ ಯಾಕೆ ಡಿಲೀಟ್ ಮಾಡಿದ್ರ ಅಂತ. ಸೊ ಅದಕ್ಕೆ ಕಾರಣ ಏನು ಅಂತ ಅಂದ್ರೆ, ಯೂಟ್ಯೂಬ್ ಚಾನಲ್ ಅಲ್ಲೇ ಒಂದು ಪ್ರತಿಷ್ಠವಾಗಿ ಹೆಸರು ಮಾಡಿರುವಂತಹ ಉನ್ನತ ಮಟ್ಟದಲ್ಲಿರುವಂತಹ ಕಲಾ ಮಾಧ್ಯಮ ಎಂಬ ಯೂಟ್ಯೂಬ್ ಚಾನಲ್ ಅವರು
ನಮ್ಮ ಪರಮೇಶ್ವರ್ ಸರ್ ಅವರು ನಮ್ಮ ಲವ್ ಸ್ಟೋರಿ ಹಾಕೋದಕ್ಕೂ ಮುಂಚೆನೆ ಅವ್ರು ನಮ್ಮನ್ನ ಇಂಟರ್ವ್ಯೂ ಮಾಡಿದ್ರು. ಸೊ ಇಂಟರ್ವ್ಯೂ ಮಾಡಿದಾದ್ಮೇಲೆ ನಾವು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಅಪ್ಲೋಡ್ ಮಾಡೋಣ ಅಂತ ಅಪ್ಲೋಡ್ ಮಾಡಿದ್ವಿ. ಸೊ ಪರಮೇಶ್ವರ್ ಸರ್ ಮತ್ತೆ ಅವ್ರ ತಂಡ ನಮ್ಮನ್ನ ಮತ್ತೆ ಕಾಂಟ್ಯಾಕ್ಟ್ ತಗೊಂಡು ಇದು ನಾವು ಕೂಡ ಅಪ್ಲೋಡ್ ಮಾಡ್ತೀವಿ, ಸೊ ದಯವಿಟ್ಟು ಅದನ್ನ ಡಿಲೀಟ್ ಮಾಡಿ, ಸೊ ನಮ್ಮ ಯೂಟ್ಯೂಬ್ ಚಾನಲ್ ಬರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರ ಮಾತಿಗೆ ನಾವು ತಲೆಬಾಗಿ ಅದನ್ನ ಡಿಲೀಟ್ ಮಾಡಿದೀವಿ. ನಿಜವಾಗ್ಲೂ ಕಲಾ ಮಾಧ್ಯಮದ ಕ್ಷಮೆ ಇರ್ಲಿ ಒಂದು ನಮ್ಮಿಬ್ಬರ ಕಡೆಯಿಂದ ಕಲಾ ಮಾಧ್ಯಮದ ಪರಮೇಶ್ವರ್ ಸರ್ ಹಾಗೂ ಅವರ ಕುಟುಂಬಕ್ಕೆ ನಾವು ತುಂಬಾ ಋಣಿಯಾಗಿರ್ತೀವಿ ಅಂತ ಕೇಳ್ಕೊಳ್ತೀನಿ. ಖುಷಿ ಆಗ್ತದೆ ಪರಮೇಶ್ವರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಪ್ರೋತ್ಸಾಹಕ್ಕೆ. ಯಾರೇ ನಮ್ ಲವ್ ಸ್ಟೋರಿ ನೋಡಿಲ್ವೋ ಹೋಗಲ್ಲ. ಖಂಡಿತ ಯಾರ್ಯಾರಿಗೆ ನಮ್ ಕಂಪ್ಲೀಟ್ ಲವ್ ಸ್ಟೋರಿ ಬೇಕು ಅಂತ ಅನ್ಕೊಂಡಿದ್ರ ಅವರೆಲ್ಲರೂ ಕೂಡ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಶಾರ್ಟ್ ಆಗಿ ಕ್ಯೂಟ್ ಆಗಿ ಬಂದಿದೆ, ಅದನ್ನ ನೀವು ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ನೋಡಬಹುದು. ಪರಮೇಶ್ವರ್ ಸರ್, ಥ್ಯಾಂಕ್ ಯು. ಐ ಆಮ್ ಯುವರ್ ಸಬ್ಸ್ಕ್ರೈಬರ್ ಮೇಡಮ್. ಐ ಆಮ್ ಆಲ್ಸೋ ಯುವರ್ ಸಬ್ಸ್ಕ್ರೈಬರ್ ಮೇಡಮ್. ತುಂಬಾ ಥ್ಯಾಂಕ್ ಯು. ಅವ್ರ ಹೆಸರು? ಅವ್ರ ಹೆಸರು ಬಂದು ಶ್ರವಣ್. ಶರ್ವಾ ಸಾರಿ, ಕನ್ನಡ ಶರ್ವಾ 94. ಶರ್ವಾ 94 ಹೆಸರು ತುಂಬಾ ಡಿಫ್ರೆಂಟ್ ಆಗಿದೆ. ಆಲ್ರೆಡಿ ನೀವು ನಮ್ಗೆ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ, ತುಂಬಾ ಖುಷಿ ಆಯ್ತು. ಇದೇ ರೀತಿ ಪ್ರತಿಯೊಂದು ವಿಡಿಯೋಗೂ ಲೈಕ್ ಮಾಡಿ, ನಮ್ಗೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿಪ್ಪ. ಖಂಡಿತ ಮಾಡಿ, ದಯವಿಟ್ಟು ಮಾಡಿ. ನಮ್ಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ, ಹೋಗ್ತಾ ತಿಳ್ಕೊಳ್ಳೋಣ ಅಂತ. ಹೌದು, ಅದಕ್ಕೋಸ್ಕರ ಎಲ್ಲೆಲ್ಲಿಂದ ಶುರು ಮಾಡ್ತಾ ಇದೀವಿ, ಸಪೋರ್ಟ್ ಮಾಡಿ. ಓಕೆ. ಅಣ್ಣ, ಓಕೆ, ನಿನಗೆ ಕ್ವಶನ್ ಇದು ತುಂಬಾ ಉದ್ದ ಇದೆ. ನನಗೆ ಕೇಳಿದ್ದಾರೆ, ಅಣ್ಣ ಅಕ್ಕನಲ್ಲಿ ಮದುವೆಗಿಂತ ಮುಂಚೆ ಯಾವ ಗುಣ ಇಷ್ಟ ಆಗಿತ್ತು, ಈಗ ಮದುವೆ ಆದ್ಮೇಲೆ ಯಾವ ಗುಣ ಇಷ್ಟ ಆಗ್ತಿದೆ? ಆಹಾ, ಉಸಿರು ಕಟ್ತಿದೆ. ಇದು ಒಂದು ವರ್ಡ್ ಉತ್ತರ, ಒಂದ್ ವರ್ಡ್ ಆನ್ಸರ್. ಮದುವೆಗಿಂತ ಮುಂಚೆ ನಾನೇನೇ ಬಡವ ಆಗಿದ್ರು, ನಾನೇನೇ ಕೆಳಮಟ್ಟದಲ್ಲಿದ್ರು, ಇವನು ಕೂಡ ಒಬ್ಬ ಮನುಷ್ಯ, ಇವನು ದಮ್ಮದ್ದು ಕಣ, ಮಾಡ್ಬೇಡ ಅಂತ. ಡೌವಲ್ಲ, ಸೀರಿಯಸ್ಲಿ ನಾನಿರೋ ಸತ್ಯನ ಹೇಳ್ತಾ ಇದೀನಿ. ನಾನ್ ತುಂಬಾ ಬಡವನಾಗಿದ್ರು ಕೂಡ, ತುಂಬಾ ಕೆಳಮಟ್ಟದಲ್ಲಿದ್ರು ಕೂಡ ಮದುವೆಗಿಂತ ಮುಂಚೆ ಇಲ್ಲ ಇವನು ಕೂಡ ಒಬ್ಬ ಮನುಷ್ಯನೇ, ಇವನಲ್ಲೂ ಒಂದು ಒಳ್ಳೆ ಪ್ರೀತಿ ಇದೆ ಅಂತ ಗೌರವಿಸಿ ನನ್ನನ್ನ ಮದುವೆ ಆದ್ರು. ಆ ಗೌರವ, ನನಗ್ ಕೊಟ್ಟಂತ ಗೌರವ ತುಂಬಾ ಇಷ್ಟ ಆಯ್ತು. ಮದುವೆ ಆದ್ಮೇಲೆ ಹೆಂಗೆ ಅಂತ ಹೇಳೋದು, ಮದುವೆ ಆದ್ಮೇಲೆ ಆ ಗೌರವ ಏನ್ ಕೊಡ್ತಾ ಇದ್ರು, ಮದುವೆಗಿಂತ ಮುಂಚೆ ಏನ್ ಗೌರವ ಕೊಡ್ತಾ ಇದ್ರು, ಮದುವೆ ಆದ್ಮೇಲೆ ಆ ಗೌರವ ಇನ್ನೂ ದೊಡ್ಡ ಮಟ್ಟ ಕೊಡ್ತಿದ್ದಾರೆ. ನೆಗೆಟಿವ್ ಹೇಳ್ತಿ ಅನ್ಕೊಂಡೆ. ಇಲ್ಲ ಯಾಕೆ, ಇರೋದು ಸತ್ಯ ಹೇಳೋದಕ್ಕೇನಂತೆ. ಗೌರವ ಕೊಡ್ತಾ ಇಲ್ಲ ಆಕ್ಚುಲಿ. ಮದುವೆಗಿಂತ ಮುಂಚೆ ಏನ್ ಗೌರವ ಕೊಡ್ತಿದ್ರು, ಇದು ಈಗಲೂ ಅದೇ ಗೌರವ ಕೊಡ್ತಾರೆ. ಆ ಗೌರವಕ್ಕೆ ನಾವು ಸದಾ ಬದ್ಧ. ಸ್ವಲ್ಪ ಚೇಂಜಸ್ ಅದು ಡೋಂಟ್ ಮೈಂಡ್ ಇದೆ. ನೆಕ್ಸ್ಟ್, ಮ್ಯಾರೇಜ್ ಆಫ್ಟರ್ ಹೇಗಿದೆ ಲೈಫ್ ಅಣ್ಣ? ಯಾಕೆ ನನ್ಗೆ ಯಾಕೆ ಅಗ್ನಿ ಪರೀಕ್ಷೆ? ಹುಡುಗರಿಗೆ ಗೊತ್ತಿಲ್ಲ. ಈ ಪಾರ್ಟಿ ಹಿಂಸೆ ಕೊಟ್ರೆ ಯಾರ್ ತಾನೇ ಬರುತ್ತಾರ ಸಾ? ಯಾವ್ದು ಮ್ಯಾರೇಜ್ ಆಫ್ಟರ್ ಹೇಗಿದೆ ಲೈಫ್ ಅಣ್ಣ? ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಚೆನ್ನಾಗಿದೆ. ಹೇಗೆ ಅಂದ್ರೆ ಮದುವೆಗಿಂತ ಮುಂಚೆ ಕಾಂಪೌಂಡ್ ಇರ್ಲಿಲ್ಲ, ಮದುವೆ ಆದ್ಮೇಲೆ ಕಾಂಪೌಂಡ್ ಇದೆ. ಈ ಕಾಂಪೌಂಡ್ ಅಲ್ಲಿ ಇಷ್ಟು ಬಾಲ್ಗೆ ಇಷ್ಟೇ ರನ್ ನೋಡಿಬೇಕು, ಆ ಲೆಕ್ಕಕ್ಕೆ ಚೆನ್ನಾಗಿದೆ, ಶಿಸ್ತುಬದ್ಧವಾಗಿದೆ, ಚೆನ್ನಾಗಿದೆ. ಅಷ್ಟ್ ಮಾತ್ರ ಹೇಳ್ಬೋದು. ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗೋಗಿದೆ. ಜಾಸ್ತಿ ಇದೆ ಅನ್ನೋಕ್ಕಿಂತ ಹೆಚ್ಚಾಗಿ ಮದುವೆ ಆದ್ಮೇಲೆ ಜವಾಬ್ದಾರಿ ಬಂದಿದೆ, ಅಷ್ಟ್ ಮಾತ್ರ ಹೇಳ್ಬೋದು. ಜವಾಬ್ದಾರಿ ಬಂದಿದೆ. ನೆಕ್ಸ್ಟ್, ಎಂಗೇಜ್ಮೆಂಟ್ ನಲ್ಲಿ ಇಬ್ರು ಹತ್ತಿದ್ದು ಏಕೆ? ಆ ಟೈಮ್ ನಲ್ಲಿ ಏನ್ ಫೀಲ್ ಆಯ್ತು? ಕಲಾ ಮಾಧ್ಯಮದಲ್ಲೇ ಬಂದಿಲ್ಲ ಇದು. ಎಂಗೇಜ್ಮೆಂಟ್ ಅಲ್ಲಿ ಇಬ್ರು ಹತ್ತಿದ್ದು ಯಾಕೆ? ನೀನ್ ಫಸ್ಟ್ ಹೇಳ್ಬಿಡು ಯಾಕೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ನನಗೆ 2 ಕಾರಣಗಳೇ ಬೇಕು ಹತ್ತಿದ್ದಕ್ಕೆ. ಸೊ ಹಂಗಾಗಿ ಇವು ಫಸ್ಟ್ ಹೇಳಿ, ನಾನು 2 ಕಾರಣ ಹೇಳ್ತೀನಿ ನಾನು. ಅದೇ ಅಲ್ಲಿ ನೀನ್ ಹೇಳ್ದೆ ಅಲ್ಲ, ಅದು ನನ್ಗೆ ಹಾರ್ಟ್ ಟಚ್ ಆಗಂಗಿತ್ತು. ಯಾಕಂದ್ರೆ ಅದು ಫೀಲ್ ಆಗಿದ್ದೆ ಹಾಗೆ. ಎಲ್ಲಾರು ವಿರುದ್ಧವಾಗಿ ಹೋಗ್ತಾ ಇದೀನಿ, ದಯವಿಟ್ಟು ಲೈಫ್ ಚೆನ್ನಾಗಿ ಏನಾಗುತ್ತೇನೋ ಗೊತ್ತಿಲ್ಲ, ಕಾಪಾಡ್ತೇನೋ ಅಂತ ಹತ್ಕೊಂಡಿದ್ದು. ಬಟ್ ನನ್ನ ಉದ್ದೇಶ 2 ಇದ್ದಿದ್ದು. ಒಂದನ್ನು ಮಾತ್ರ ನಾನು ಹೇಳಿದ್ದೆ ನಾನು ಕಲಾ ಮಾಧ್ಯಮದಲ್ಲಿ, ಇವ್ರು ಏನೋ ಅಲ್ದವ್ರು ಅವನ್ಗೆ ಇವತ್ತು ಕೊಡ್ತಿದ್ದಾರೆ, ಇವ್ರು ನನ್ನ ಲೈಫಿಗೆ ಬರ್ತಿದ್ದಾರೆ, ನಾನೊಬ್ಬ ವಿಷಯ. ಸೊ ವಿಷಯ ನುಂಗ್ತಾ ಇದಾರೆ, ಬದುಕೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ಭಗವಂತ ಬಿಟ್ಟಿದ್ದು ಅನ್ನೋ ವಿಚಾರಕ್ಕೆ ಹೌದು ನಾನಂತರ ಒಂದು ಜೀವನ ಅಂತ ಒಂದ್ ಕಣ್ಣೀರಾಯ್ತು. 2ನೇದು, ನಮ್ಮ ಅಜ್ಜಿಯವ್ರು ನೆನಪಾದ್ರು. ಸೊ ನನಗೆ ದೇವ್ರು ಅಂತ ಹೇಳ್ಬೋದು. ಅಜ್ಜಿಯವರು ಆ ಜಾಗದಲ್ಲಿ ಇದ್ದಿರೋ ಖುಷಿ ಆಗ್ತಿತ್ತು, ನನ್ಗೆ ಇನ್ನೂ ಸಾರ್ಥಕತೆ ಸಿಕ್ತಿತ್ತು, ಅವ್ರು ಇಲ್ಲಲ್ಲ ಅನ್ನೋದೊಂದು. ಮತ್ತೆ ಈಗ ನಮ್ಮ ತಾಯಿಯವರು ಪಾಪ ಎಷ್ಟೆಲ್ಲಾ ಕಷ್ಟಪಟ್ಟು ಏನು ಇಲ್ದೆ ಎಲ್ಲವನ್ನೂ ಗುಡ್ಡೆ ಹಾಕಿ, ಎಲ್ಲವನ್ನೂ ತಯಾರು ಮಾಡಿ, ಎಲ್ಲವನ್ನೂ ಸೃಷ್ಟಿ ಮಾಡಿ ನನ್ನನ್ನ ಒಂದು ಮದುವೆ ಗಂಡು ಅನ್ನೋ ತರ ನನ್ನ ತಗೊಂಡೋಗಿ ನಿಲ್ಸಿ, ಅವ್ರೆಲ್ಲೋ ಒಂದ್ ಕಡೆ ಹತ್ರಕ್ಕೆ ಶಾಸ್ತ್ರಕ್ಕೆ ಬರಬಾರ್ದು,
ಅವರೆಲ್ಲ ದೂರ ನಿಂತ್ಕೊಂಡು ನಮ್ಮನ್ನ ನೋಡ್ತಿದ್ರಲ್ಲ, ಯಾಕೆ ಅವ್ರ ಶಾಸ್ತ್ರಕ್ಕೆ ಬರ್ಬೋದಲ್ಲ, ಯಾಕೆ ಬರಕ್ ಆಗ್ಲಿಲ್ಲ, ಅವ್ರು ಬರ್ಬೋದಾಯ್ತಲ್ಲ. ಸೊ ಆ ಒಂದ್ ಫೀಲು ಎಲ್ಲಾ ಮಾಡಿ ಅವ್ರು ದೂರ ನಿಂತ್ಕೊಂಡ್ರಲ್ಲ, ಅದೊಂದ್ ಫೀಲ್ ಆಯ್ತು, ಹಂಗಾಗಿ ಕಣ್ಣೀರ್ ಬಂದ್ರು. ಇಷ್ಟು ಮಾತ್ರ ಹೇಳ್ಬೋಲ್ಲ ನಾನು. Next ನೆಕ್ಸ್ಟ್ question. ಕ್ವಶನ್, ಲವ್ ಸಕ್ಸಸ್ಗೆ ಯಾರ ಎಫರ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಬ್ರದರ್? ತಾವ್ ಹೇಳ್ಬಿಡಿ ನೋಡೋಣ ಉತ್ತರ. ಇಬ್ರದು ಬೋತ್. ಓಕೆ, ಎಫರ್ಟ್ ಇರ್ಲೇಬೇಕು, ಇಬ್ರು ಕಡೆನೂ ಎಫರ್ಟ್ ಇರ್ಲೇಬೇಕು. ಖಂಡಿತ. ಆ ಲವ್ ಸಕ್ಸಸ್ಗೆ, ಪ್ರತಿಯೊಬ್ಬರು ಲವ್ ಸಕ್ಸಸ್ ಆಗ್ಬೇಕು ಅಂದ್ರೆ ಇಬ್ರು ಎಫರ್ಟ್, ಹುಡುಗ ಹುಡುಗಿ ಇಬ್ರು ಎಫರ್ಟ್, ಶ್ರಮ ಶ್ರದ್ಧೆ ಇದೆರಡು ಇದ್ರೆ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಂಬಿಕೆ ಇರಬೇಕು. ಹೌದು. ನೆಕ್ಸ್ಟ್ ಕ್ವಶನ್ ಕಾಲಿಡ್ತಾ ಇದೀವಿ. ನಿಮ್ಮಿಬ್ರಲ್ಲಿ ಯಾರು ಫಸ್ಟ್ ಸಾರಿ ಕೇಳೋದು? ನಮ್ ತಾಯಣೆ ಮಾಡ್ಕೋಬಿಡುತ್ತೆ ನನಗೆ, ಹ? ಯಾರಕ್ಕೂ ಸಾರಿ ಕೇಳೋದು ಅಂತ. ಮದ್ವೆಗಿಂತ ಮುಂಚೆ ಅವಾಗತ್ತು ಇವರೇ ಕೇಳೋರೇನೋ ಅನ್ಸುತ್ತೆ ಸ್ವಲ್ಪ. ಹೌದಾ? ಮದ್ವೆ ಆದ್ಮೇಲೆ ನಾನ್ ಸಾರಿ ಕೇಳ್ತಾ ಇದೀನಿ. ಹೌದಾ? ಏನ್ರಿ ಕರ್ಮ ಇದ್ರಿ. ಮದ್ವೆ ಮುಂಚೆ ಜಗಳ ಆಡ್ದಾಗ ಮದ್ವೆ ಮುಂಚೆ ನಿಜವಾಗ್ಲೂ ಹೇಳ್ತೀನಿ, ಆದ್ರೆ ಇವಾಗಂತೂ ಸಾರಿ ನಿನ್ನ ಜೊತೆ ನಾನೇ ಕೇಳ್ತಾ ಇರೋದು. ನನ್ನ ಹೇಳ್ಕೊಳಂಗಿಲ್ಲ, ಅಷ್ಟೇ. ಕಣ್ಣೀರ್ ಆಗ್ತಾ ಇಲ್ಲ ಅಷ್ಟೇ. ನಾನು ಅಂದ್ರೆ ಮದ್ವೆಗಿಂತ ಮುಂಚೆ ಇವ್ರು ಕೇಳೋರು, ಮದ್ವೆ ಆದ್ಮೇಲೆ ನಾನ್ ಕೇಳ್ತಾ ಇದೀನಿ ಸಾರಿ. ಯಾಕೆ ಕೇಳೋದು? ಸಾರಿ ಯಾಕೆ ಕೇಳೋದು? ನಾನೇ ಕೇಳೋಣ. ಹೇಳಿಯಪ್ಪ, ನಾನ್ ಫೋನ್ ಬ್ಲಾಕ್ ಮಾಡಿದಾಗ, ಫೋನ್ ಸ್ವಿಚ್ ಆಫ್ ಮಾಡಿದಾಗ ಪಾಪ ಮಾಡ್ಕೊಂಡು ಇವ್ರೆ ಸಾರಿ ಕೇಳ್ತಿದ್ದೆ. ಅಯ್ಯೋ ಹಾಳಾಗೋಗ್ಲಿ ಬದುಕೋ. ನನ್ಗೇನು ಅಂದ್ರೆ ಜಗಳ ಜಾಸ್ತಿ ದಿನ ನಡಿಬಾರ್ದು. ಯಾರೋ ಒಬ್ರು ಸಾರಿ ಕೇಳಿ ಕಾಂಪ್ರಮೈಸ್ ಆಗ್ಬಿಟ್ರೆ ಸಾಕಪ್ಪ ಹಂಗಾಗೋರು. ಅನ್ನೋ ತರ ಇರೋದು. ಈಗ ನಾನು ಇವಾಗ ನಾನ್ ಸಾರಿ ಕೇಳಕ್ಕೆ ಹೋಗಲ್ಲ. ಮುಖ ನೋಡ್ತಾ ಇದ್ರಲ್ಲ, ನಾನು ಎಷ್ಟು ಸುಮ್ಮನೆ ಡಿಪ್ರೆಷನ್ ಮಾಡ. ಈಗ ನಂಗೆ ಸಾರಿ ಕೇಳೋದೇ ಮರ್ತೋಗ್ಬಿಟ್ಟಿದೀನಿ. ಗೊತ್ತಾಯ್ತಾ? ನೆಕ್ಸ್ಟ್ ಅದಕ್ಕೆ ಹೇಳ್ತಾರೆ, ನೀವ್ ಯಾವತ್ತು ಜಗಳನೇ ಆಡಿಲ್ವಾ? ಯಾವಾಗ ಜಗಳ ಆಡಿಲ್ಲ ಅಂತ ಕೇಳಿ. ಕ್ವಶನ್ ಕೇಳಿದ್ರೆ ತುಂಬಾ ಚೆನ್ನಾಗಿ. ಸಿಕ್ಕಾಪಟ್ಟೆ ಜಗಳ ಆಡಿದೀವಿ. ಬ್ಲಾಕ್ ಅಂತೂ ಒಂದು ಲೆಕ್ಕನೇ ಇಲ್ಲ ಹೇಳ್ಬೇಕು ಅಂದ್ರೆ. ಅದೇ ನಾನು ಹೇಳ್ತಾ ಇರೋದು, ನೀವ್ ಯಾವಾಗ ಜಗಳ ಆಡಿಲ್ಲ ಅಂತ ಪ್ರಶ್ನೆ ಕೇಳಿ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್ ಕಾಲಿಡೋಣ. ಯಾರು ತುಂಬಾ ಇನ್ನೋಸೆಂಟ್, ಯಾರು ತುಂಬಾ ಮಾತಾಡ್ತಾರೆ, ಇದ್ರಲ್ಲೇ ಗೊತ್ತಾಗ್ತಿದೆ. ಐ ಇನ್ನೋಸೆಂಟ್, ಇವಾಗ ಮಾತುಗಾರ. ಅಷ್ಟೇ, ಒಂದೇ ವರ್ಡ್. ನೀನೇ ಮಾತುಗಾರ. ನಾನ್ ಮಾತಾಡ್ತೀನಿ. ಆ ವ್ಯಕ್ತಿ ತುಂಬಾ ಮಾತಾಡ್ತಾನೆ, ಅವ್ನು ತುಂಬಾ ಇನ್ನೋಸೆಂಟ್ ಆಗಿರ್ತಾನೆ ಹೊರಗಡೆ. ಮತ್ತೆ ಕ್ವಶನ್ ರಾಂಗ. ಇವ್ರ ಸಂತೋಷಕ್ಕೋಸ್ಕರ ಇವ್ರು ತುಂಬಾ ಇನ್ನೋಸೆಂಟ್ ಮುಗ್ಧರು, ನಾನ್ ತುಂಬಾ ಮಾತಾಡ್ತೀನಿ ಬಾಯಿ ಒಳಗ. ಸರಿನಾ? ನೆಕ್ಸ್ಟ್ ಕ್ವಶನ್ ಗೆ ಕಾಲಿಡ್ತಾ ಇದ್ದೀನಿ. ಯಾರ್ ಫಸ್ಟ್ ಪ್ರಪೋಸ್ ಮಾಡಿದ್ದು ಹೇಳ್ಬಿಡಿ. ಇವ್ರೆ ಧೈರ್ಯವಾಗಿ ಹೇಳ್ಕೋ. 100% ನೀನೆ. ಗೊತ್ತು ಬಿಡು. ನೋ ಕಮೆಂಟ್ಸ್, ನೋ ಲೈಕ್, ನೋ ಶೇರ್ಸ್. ನೆಕ್ಸ್ಟ್ ಕ್ವಶನ್ ಗೆ ಕಾಲಿಡ್ತಾ ಇದೀವಿ. ಏನು ನೆಕ್ಸ್ಟ್ ಯಾರು ಕ್ವಶನ್ಸ್ ಕೇಳಿ? ನೋ ಕ್ವಶನ್ ಸಿಸ್ಟರ್, ಐ ಸೀನ್ ಮೈ ಸೆಲ್ಫ್ ಇನ್ ರಾಕೇಶ್ ಅಣ್ಣ. ಐ ವಿಶ್ ಯು ಬೋತ್ ಬ್ಯೂಟಿಫುಲ್ ಲೈಫ್. ವಾಡಿಬೇಕು ಚಪ್ಪಾಳೆ. ಯಾಕೆ ಅಂತ ಕೇಳಿ, ಕನ್ನಡ ಹೇಳ. ಅಂದ್ರೆ ಏನು ಪ್ರಶ್ನೆನೇ ಇಲ್ಲ ಮಾತಾಡೋಂಥದ್ದು. ಅವರಲ್ಲಿ ನಾನು ನೋಡ್ದೆ. ಅವ್ರಿಗೇನು ಇಂಗ್ಲಿಷ್ ಕನ್ನಡ ನೀನ್ ಟ್ರಾನ್ಸ್ಲೇಟ್ ಮಾಡ್ತಾ ಇದೀಯ ಅಷ್ಟೇ. ಎಲ್ರು ನಿನ್ನಂಗೆ ಇಂಗ್ಲಿಷ್ ಬರ್ಬೇಕಲ್ಲಮ್ಮ. ಆಯ್ತು, ಕನ್ನಡಕ್ಕೆ ಬೆಲೆ ಕೊಡ್ತಾ ಇದೀವಿ. ಆಯ್ತು ಹೇಳಿ. ಯಾಕು ಕನ್ನಡ ಇಂಗ್ಲಿಷ್ ಜಾಸ್ತಿ ಬರ್ತೈತೆ? ಇಂಗ್ಲಿಷ್ ಬರಲ್ಲಪ್ಪ. ನಾನು ಯಾರನ್ನ ಇಂಗ್ಲಿಷ್ ಲೋಕಲ್ಗೆ ಲೋಕಲ್. ಓಕೆ, ನೆಕ್ಸ್ಟ್ ಕ್ವಶನ್ ಗೆ ಕಾಲ್ ಇಡ್ತಾ ಇದೀವಿ. ಯಾರು ಅವ್ರ ಹೆಸರೇನಮ್ಮ? ಅವರು ವಿಶ್ವ ಬ್ರದರ್. ಥ್ಯಾಂಕ್ ಯು ಸೋ ಮಚ್. ಬಂದ್ ಕಮೆಂಟ್ ಮಾಡಿ ಅಲ್ಲಿ. ವಿಶಾಲ್ ಎಲ್ ಸೈಲೆಂಟ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ನೆಕ್ಸ್ಟ್ ಪ್ರಶ್ನೆ ಕಾಲಿಡ್ತಾ ಇದೀವಿ. ಆಮೇಲೆ ಯಾರನ್ನ ಕಮೆಂಟ್ ಮಾಡ್ಬಿಟ್ರೆ ಕಾಲಿಡ್ತಿದೀವಿ ಅನ್ನೋದಕ್ಕೆ ಆಮೇಲೆ ಬ್ಯಾಡಾಗಿ ಒಳ್ಳೆ ಕಮೆಂಟ್ ಮಾಡಿ. ನೆಕ್ಸ್ಟ್, ಮ್ಯಾಮ್ ನಿನ್ ಲವ್ ಸ್ಟೋರಿ ಕೇಳಿ ನನ್ ಕಣ್ಣಲ್ಲಿ ನೀರ್ ಬಂತು. ಲೈಫ್ ಲಾಂಗ್ ಖುಷಿಯಾಗಿರಿ. ಕಂಗ್ರಾಚುಲೇಷನ್ಸ್ ಫಾರ್ ಯುವರ್ ಮ್ಯಾರೇಜ್. ಸೂಪರ್, ಥ್ಯಾಂಕ್ ಯು. ಎಷ್ಟೋ ಜನ ಮೆಸೇಜ್ ಮಾಡಿದಿರ ಇದೇ ತರ. ಅದ್ರಲ್ಲಿ ಒಂದನ್ನ ಪಿಕ್ ಮಾಡಿದ್ದೀವಿ. ಎಷ್ಟೋ ಜನ ಇದ್ರೆ ರಿಪ್ಲೈ ಬಂದೈತೆ, ತುಂಬಾ ಬಂದೈತೆ. ದೇವ್ರು ಒಳ್ಳೇದ್ ಮಾಡ್ಲಿ, ನಿಮಗೂ ಕೂಡ ಒಳ್ಳೇದಾಗ್ಲಿ. ನೆಕ್ಸ್ಟ್, ಬೆಂಕಿ ಲವ್ ಸ್ಟೋರಿ ಅಣ್ಣ ಅಕ್ಕ. ಬೆಂಕಿ ಲವ್ ಸ್ಟೋರಿ ಅಣ್ಣ ಅಕ್ಕ. ಇನ್ನೂ ಸೇರ್ಸ್ಕೊಂಡವ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಕಲಾ ಮಾಧ್ಯಮಕ್ಕೆ ತುಂಬಾ ಥ್ಯಾಂಕ್ಸ್. ನಿಜವಾಗ್ಲೂ ಹೇಳಲೇಬೇಕು. ನಮ್ ಲವ್ ಸ್ಟೋರಿ ನಾವ್ ಅಷ್ಟೇ ಹೇಳ್ಕೊಂತಿದ್ವಿ ಇಲ್ಲ ಗೊತ್ತಿಲ್ಲ, ಬಟ್ ಅದ್ರಲ್ಲಿ ಸ್ವೀಟ್ ಅಂಡ್ ಸಾಫ್ಟ್ ಆಗಿ ಪಿಕ್ಚರ್ ಕ್ಲಿಯರ್ ಕಟ್ ಆಗಿ. ನಮ್ಮಿಬ್ಬರ ಕಡೆಯಿಂದ ನಾವು ಕೇಳ್ಕೊಳ್ಳೋದು, ಮತ್ತೊಮ್ಮೆ ಕಲಾ ಮಾಧ್ಯಮದ ಯೂಟ್ಯೂಬ್ ಚಾನಲ್ ಪರಮೇಶ್ವರ್ ಸರ್ ಹಾಗೂ ಅವರ ಕುಟುಂಬಕ್ಕೆ ಸದಾ ಚಿರಋಣಿ ಆಗಿರ್ತೀವಿ. ಯಾವತ್ತು ನಿಮ್ಮನ್ನ ಮರೆಯಲ್ಲ. ಹಾಗೆ ಅದನ್ನ ಲೈಕ್ ಕೊಟ್ಟು ಶೇರ್ ಮಾಡಿ ಮುಂದುವರಿಸ್ತಾ ಇರುವಂತಹ ನಿಮ್ಮೂ ಕೂಡ ನಾವು ಮರೆಯೋದಿಲ್ಲ. ದಯವಿಟ್ಟು ಬದುಕನ್ನ ಕಟ್ಕೊಳ್ಳೋದಕ್ಕೆ ಸಹಕಾರಿ ಆಗ್ತಿದ್ರ. ಯಾವತ್ತು ಈ ಪ್ರೋತ್ಸಾಹ ನಮ್ಗಿರ್ಬೇಕು. ಮುಂದಿನ ಪ್ರಶ್ನೆ ಕಾಲಿಡೋಣ.
ಅಕ್ಕ ನಿಮ್ಮ ಊರು ಯಾವುದು ಅಕ್ಕ? ಸೇಮ್ ಬಟ್ ಡಿಫ್ರೆಂಟ್. ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರ. ಇವ್ರದ್ದು ತುಮಕೂರು ಬಟ್ ದೊಡ್ಡಬಳ್ಳಾಪುರದಲ್ಲವ್ರೆ. ಸ್ವಂತ ಊರು ತುಮಕೂರು, ಇದು ಸೇಮ್. ಬದುಕನ್ನ ಕಟ್ಕೊಡ್ತಾ ಇರೋದು ದೊಡ್ಡಬಳ್ಳಾಪುರ. ಸೇಮ್ ಕ್ವಶನ್. ಹೌ ಮೆನಿ ಇಯರ್ಸ್ ಆಫ್ ಲವ್ ಹೇಳಿದೀವಿ. 6 ವರ್ಷಗಳು. ಲವ್ ಸ್ಟೋರಿ ಫುಲ್ ಬ್ಲಾಗ್ ಹಾಕಿ ಸಿಸ್ಟರ್ ಪ್ಲೀಸ್ ಅಂಡ್ ಟೆಲ್ ಮೀ ಮೇನ್ ಥಿಂಗ್ ಟು ಸ್ಟೇ ಫಾರ್ ಎವರ್. ಲಾಟ್ಸ್ ಆಫ್ ಲವ್ ಅಂತ ಕನ್ನಡದಲ್ಲಿ ನಿಮ್ ಲವ್ ಸ್ಟೋರಿ ಫುಲ್ ಬ್ಲಾಕ್ ಹಾಕಿ ಅಂತ ಹಾಕವ್ರೆ, ಬ್ಲಾಕ್ಸ್ ಹಾಕಿ ಅಂತ. ಮೇನ್ ಥಿಂಗ್ ಏನಾರು ಹೇಳಿ ಜೊತೆಲಿರೋ ಲವರ್ಸ್ ಗಳಿಗೆ. ಒಂದೇ ಹೇಳೋದು ನನ್ ಕಡೆ ನನ್ಗನ್ಭವ, ನಂಬಿಕೆ ಇಡಿ. ನೀವು ಕೊನೆವರೆಗೂ ಇರ್ಬೇಕು ಅನ್ಕೊಂಡ್ರೆ ನಂಬಿಕೆ ಇಡಿ. ಇಲ್ಲ ಹಂಗೆ ಅಂದ್ರೆ ಮುಗಿತ. ಸೊ ನಮ್ ಕಡೆ ಹೇಳ್ಬೋದಾ ಮೇನ್ ಥಿಂಗ್? ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ನಂಬಿಕೆ ಎಲ್ಲಾರು ಹೇಳ್ತಾರೆ, ನಾನ್ ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲ. ಇಲ್ಲಿ ನಂಬಿಕೆ ಅನ್ನೋದು ಇಂಪಾರ್ಟೆಂಟ್, ಬಟ್ ಮೇನ್ ಥಿಂಗ್ ಅನ್ನೋದು ಎಫರ್ಟ್ ಜಾಸ್ತಿ. ನಂಬಿಕೆ ಒಂದು, ಮತ್ತೆ ನಂಬಿ ತುಂಬಾ ಎಫರ್ಟ್ ಹಾಕಿ ಅದನ್ನ ಪಡ್ಕೊಳ್ಳೋದಿದೆಯಲ್ಲ, ಅದು ಮೇನ್ ಥಿಂಗ್. ಎಲ್ಲೋ ಕಡೆ ಇವ್ರು ಹೇಳೋದು ಸತ್ಯ. ನಂಬಿಕೆ ಇಡಬೇಕು. ನಂಬಿಕೆ ಜೊತೆಗೆ ಏನೇ ಕಷ್ಟ ಬಂದ್ರು ಅದನ್ನ ಸಹಿಸುವಂತ ತಾಳ್ಮೆ ಇರಬೇಕು. ತಾಳ್ಮೆ ಮತ್ತು ನಂಬಿಕೆ ಎರಡನ್ನ ಇಟ್ಕೊಳ್ಳಿ, ಖಂಡಿತ ನಿಮ್ ಜೊತೆಗಿರ್ತೀರ. ನೆಕ್ಸ್ಟ್ ಕ್ವೆಶ್ಚನ್. ಬ್ರೋ ಫಸ್ಟ್ ಯಾರು ಪ್ರಪೋಸ್ ಮಾಡಿದ್ದು, ನೀವಾ ಇಲ್ಲ ಅತ್ತಿಗೆನಾ? ಕ್ಯೂಟ್ ಕಪಲ್ಸ್. ಇನ್ನೊಬ್ರು ಯಾರತ್ತಿಗೆ? ನೀನ್ ಅಣ್ಣ ಆದ್ಮೇಲೆ ನಾನು ಅದ್ಕೇನೆ ಅಲ್ವಾ? ಪಾಪ ಇಲ್ಲಿ ಎಲ್ಲಾರ ಪಾಪ ಎಷ್ಟು ಜನ ಅಣ್ಣ ಅದ್ಕೆ ಅಂತ ನಮ್ಮನ್ನ ತಗೊಂಡ್ಬಂದ್ರು. ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಪ್ರಪೋಸ್ ಮಾಡಿದ್ದು ಇವ್ರೆ. ಹೌದು, ಅದನ್ನೇ ನನ್ ಕಡೆ ಕೈ ತೋರ್ಸಿ ಹೇಳ್ತೀನಿ, ನಾನ್ ಬೇರೆಯವ್ರಿಗೆ ಹೇಳ್ತೀನಿ. ಹೌದು ಸಾಕ್, ನಾನೇ ಪ್ರಪೋಸ್ ಮಾಡಿ. ನಿಮ್ ಹಸ್ಬೆಂಡ್ ಫಸ್ಟ್ ಎಲ್ಲಿ ಮೀಟ್ ಮಾಡಿದ್ದು ನೀವು? ನಮ್ಮೂರಲ್ಲೇ. ಇವ್ರೂರಲ್ಲೇ 3 ಸಲ. ಎಕ್ಸಲೆಂಟ್ ಜೋಡಿ. ಕ್ವಶನ್ ಕೇಳಿ ಅಂದ್ರೆ ಎಕ್ಸಲೆಂಟ್ ಜೋಡಿ ಅಂತ ಹಾಕೋರೆ. ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯಕ್ಕೆ ನಾನು ಸ್ಪಂದಿಸ್ತೀನಿ. ತುಂಬಾ ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್. ನಿಮ್ದು ಎಷ್ಟು ವರ್ಷದ ಲವ್ ಸ್ಟೋರಿ? 6 ವರ್ಷ. ನಿಮ್ ಲವ್ಗೆ ಮನೇಲಿ ಒಪ್ಕೊಂಡ್ರ ಸಿಸ್? ಖಂಡಿತವಾಗ್ಲು ಒಪ್ಕೊಂಡಿದ್ಕೆ ಲವ್ ಕಮ್ ಅರೇಂಜ್ ಆಗಿತ್ತು. ಖಂಡಿತ ಇವರಲ್ಲಿ ಸತ್ಯ. ಒಪ್ಕೊಂಡಿದ್ದಕ್ಕೆ ಲವ್ ಕಮ್ ಅರೇಂಜ್ ಆಯ್ತು. ಇಲ್ಲ ಅಂದಿದ್ರೆ ಇಲ್ಲ, ಇನ್ನ ಹಂಗೆ ಒಪ್ಸೋದ್ರಲ್ಲೇ ಇರೋದೆ. ಅಷ್ಟೇ. ಒಪ್ಕೊಂಡ್ರು, ಥ್ಯಾಂಕ್ ಯು. ಒಪ್ಕೊಂಡಿದ್ದಕ್ಕೂ ಥ್ಯಾಂಕ್ ಯು, ಪ್ರಶ್ನೆ ಕೇಳಿದಕ್ಕೂ ಥ್ಯಾಂಕ್ ಯು. ನೆಕ್ಸ್ಟ್ ಸೇಮ್ ಇಬ್ರು ಕ್ಯಾಶ್. ಅದೊಂದು ಯುವರ್ ಡ್ರೀಮ್ಸ್ ಕ್ವಶನ್ ಮಾರ್ಕ್. ಒಪ್ಕೊ ಅಂದ್ರೆ ಡ್ರೀಮ್ ಅಲ್ವಾ? ಸೊ ಒಂದು ಅರ್ಥದಲ್ಲಿ ಮಾತ್ರ ನಾನು ಕನ್ಸನ್ನ ಹೇಳಿರ್ತೀನಿ, ಇನ್ನೊಂದು ಅರ್ಥ ಕನ್ಸು ಮುಂದಕ್ಕೆ ಹೇಳ್ತೀನಿ. ಈಗ ಏನ್ ನಮ್ಮಿಬ್ರು ಕನ್ಸು ಅಂತಂದ್ರೆ, ಇವತ್ತೇನು ಈಗ ಹಿಂದೆಗಡೆ ಒಂದು ಪ್ರಶ್ನೆ ಕೇಳಿದ್ರು, ಒಪ್ಕೊಂಡ್ರ ಪೇರೆಂಟ್ಸ್ ಅಂತ. ಆ ಪೇರೆಂಟ್ಸ್ ಏನ್ ನಮ್ಮನ್ನ ಒಪ್ಕೊಂಡಿದಾರೆ ನಂಬಿಕೆ ಇಟ್ಟು, ಅವ್ರನ್ನ ನಂಬಿಕೆ ಉಳಿಸ್ಕೊಳ್ಳೋದೇ ನಮ್ ಕನ್ಸು. ಅದೇ ನಮ್ ಕನ್ಸು ಅಷ್ಟೇ. ಇದು ನಮಗ್ ಬೇಕಾಗಿದ್ದು. ಏನ್ ಮಾತಾಡ್ದೆ. ಓಕೆ, ಸೂಪರ್ ಆನ್ಸರ್. ನಾನ್ ಏನೇನೋ ಹೇಳ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಓಕೆ, ಗುಡ್. ಮುಳ್ಸ್ಕೊಂತೀಯ. ಮರಕ್ಕಿಂತ ಮರ ದೊಡ್ಡದು. ಓಕೆ ಓಕೆ ಓಕೆ, ಡನ್. ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಇಲ್ಲ, ಅದೇ ಸೇಮ್ ಇದೆ. ಸೇಮ್ ಅದೇ ಮಾಡ್ಬೋದು. ಬಟ್ ಡಿಫ್ರೆಂಟ್ ಏನು ಅಂದ್ರೆ ಅದೇ ಕ್ವೆಶ್ಚನ್ಸ್ ಗಳು ಮತ್ತೆ ವೇರಿಯೇಷನ್ಸ್ ಇದೆ. ಮತ್ತೆ ನಾವು ನಿಮ್ ಸಬ್ಸ್ಕ್ರೈಬ್ ಆಗಿದ್ದೀವಿ ಅಕ್ಕ ಅನ್ನೋದು. ಸಬ್ಸ್ಕ್ರೈಬ್ ಆಗಿರೋರೆಲ್ಲರೂ ಬಂದು ಇಲ್ಲಿ ಮೆಸೇಜ್ ಮಾಡಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು. ಸೊ ಒಟ್ಟಾರೆಗೆ ಇಷ್ಟು ಕ್ವಶನ್ಗಳು ನಾವು ಮುಗಿಸಿದೀವಿ. ಅಂದ್ರೆ ನಾನು ಕೊನೆಯಲ್ಲಿ ಒಂದ್ ಸ್ವಲ್ಪ ಅದು ಕ್ಲಾರಿಟಿ ಕೊಟ್ಬಿಡ್ತೀನಿ. ನಮ್ಮ ಪೇರೆಂಟ್ಸ್ ಒಪ್ಕೊಂಡ್ರು ಅಂತ ಕೇಳಿದ್ರಲ್ಲ, ಖಂಡಿತವಾಗ್ಲು ಒಪ್ಕೊಂಡ್ರು. ನಂಬಿಕೆ ಇಟ್ಟು ಒಪ್ಕೊಂಡಿದ್ದಾರೆ ನಮ್ಮಿಬ್ರ ಮೇಲೆ. ಸೊ ಹಾಗಾಗಿ ಆ ನಂಬಿಕೆಯನ್ನ ನಾವು ಉಳಿಸ್ಕೊಳ್ಳೋದೇ ನಮ್ಮ ಗುರಿ, ನಮ್ಮ ಕನಸು, ನಮ್ಮ ಧ್ಯೇಯ, ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಇದು ನಾವಿಬ್ರು ಇಟ್ಕೊಂಡಿರೋಂತ ಕನಸು. ಆ ಕನಸಿಗೋಸ್ಕರ ಎಷ್ಟು ಶ್ರಮಗಳನ್ನ ನಾವು ಪಡ್ತಾ ಇದೀವಿ. ಆ ಒಂದು ಕಾರಣಕ್ಕೋಸ್ಕರನೇ ನಮ್ಮ ಪ್ರಪಂಚ ಅಂದ್ರೆ ನಮ್ ಪ್ರಪಂಚ ಯೂಟ್ಯೂಬ್ ಚಾನಲ್ ನ ನಾವು ಓಪನ್ ಮಾಡಿದೀವಿ. ಸೊ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಒಂದಷ್ಟು ಬದುಕನ್ನ ಕಟ್ಕೊಳ್ಬೇಕು ಅಂತ ಒಂದಷ್ಟು ಕಾನ್ಸೆಪ್ಟ್ ಗಳನ್ನ ಇಟ್ಕೊಂಡು ಪ್ರತಿದಿನ ಒಂದೊಂದು ಕಾನ್ಸೆಪ್ಟ್ ಗಳನ್ನ ಮಾಡಿ ನಿಮ್ಮ ಮುಂದೆ ತರ್ತೀವಿ. ನೀವು ದಯಮಾಡಿ ಅದನ್ನ ನೋಡಿ ಸಪೋರ್ಟ್ ಮಾಡಿ ಬೆಳೆಸಿ. ಏನು ನಂಬಿಕೆ ಇಟ್ಟಿದ್ದಾರೆ ಆ ನಂಬಿಕೆನ ಉಳಿಸ್ಕೊಳ್ಳೋದಕ್ಕೆ ನೀವು ಕೂಡ ನಮಗೆ ದಾರಿದೀಪ ಆಗಿ ಅಂತ ನಾವು ಕೇಳ್ಕೊತೀವಿ. ಈ ನೆಕ್ಸ್ಟ್ ಹೊಸ ಕಾನ್ಸೆಪ್ಟ್ ಜೊತೆ, ಹೊಸ ವಿಷಯ ಜೊತೆ ಹಾಜರಾಗ್ತೀವಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಬೇರೆ ಏನಾದ್ರು ಹೇಳ್ಕೊಳ್ಳಿ. ಹೇಳಿದ್ದೆ ಹೇಳ್ತಾನೆ ಅಂತ ಅಷ್ಟೇ. ಅದನ್ನ ನೀವು ಎಡಿಟ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.